ಇನ್ನು ನೆಲಮಂಗಲ ಭಾಗದ ಸ್ಟೋರಿ ನೋಡೋಣ. ನೆಲಮಂಗಲ ಭಾಗದಲ್ಲಿ ಭಿಕ್ಷುಕನಿಗೆ ಕಾಲ್ನಲ್ಲಿ ಒದ್ದು ಬಿಎಂಟಿಸಿ ಕಂಡಕ್ಟರ್ ಒಬ್ಬ ದರ್ಪ ತೋರಿದ್ದಾನೆ. ಇದ್ಯಾವುದೋ ಸಿನಿಮಾ ಸ್ಟೋರಿ ಅಲ್ಲ, ಇಲ್ಲೇ ಆಗಿರೋದು. ಬೆಂಗಳೂರು ಭಾಗ ನೆಲಮಂಗಲದ ಸುತ್ತಮುತ್ತ ಆಗಿರೋ ಇದು ಘಟನೆ. ನೆಲಮಂಗಲ ತಾಲೂಕಿನ ಅರಿಶಿನಕುಂಟೆ ಕೆಎಸ್ಆರ್ಟಿಸಿ ಡಿಪೋ ಬಳಿ ನಡೆದಿರುವಂಥ ಘಟನೆ ಇದು. ಬಸ್ ಹತ್ತಕ್ಕೆ ಅಂತ ಭಿಕ್ಷುಕನೊಬ್ಬ ಹೋಗಿದ್ದಂತೆ, ಆತನನ್ನ ಕಾಲಿಂದ ಒದ್ದು ಧೋರಣೆಯನ್ನ ತೋರಿರೋದು. ಬೈಕ್ ಸವಾರನ ಹೆಲ್ಮೆಟ್ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆ ಆಗಿದೆ. ಘಟನೆ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಂತೂ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಂಡಕ್ಟರ್ನ ಈ ದರ್ಪಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ವಿಡಿಯೋ ನೋಡಿ. ನೋಡಿ, ಇದು ನೆಲಮಂಗಲ ತಾಲೂಕಿನ ಅರಿಶಿನಕುಂಟೆ ಕೆಎಸ್ಆರ್ಟಿಸಿ ಡಿಪೋ ಬಳಿ ಆಗಿರೋ ಘಟನೆ ಇದು. ನೋಡಿ, ಆ ಬಸ್ನ ಕಂಡಕ್ಟರು ಆ ವ್ಯಕ್ತಿಗೆ, ಅಂದರೆ ಮಾಹಿತಿ ಪ್ರಕಾರ ಆತ ಭಿಕ್ಷುಕ ಅಂತ ಹೇಳಲಾಗ್ತಾ ಇದೆ, ಬಟ್ಟೆ ನೋಡಿ ಮುಖ ನೋಡಿ ಮಣೆ ಹಾಕ್ತಾರ ಈಗಲೂ. ನೋಡಿ, ಆತ ಅದು ಏನು ಕೇಳೋದೋ ಏನೋ ಗೊತ್ತಿಲ್ಲ. ಒಬ್ಬ ಬೈಕ್ ಸವಾರ ಹಾಗೆ ಬೈಕ್ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆತನ ಕ್ಯಾಮ್ರಾದಲ್ಲಿ ಸೆರೆಯಾಗಿರೋ ದೃಶ್ಯ ಇದು. ನೋಡಿ, ಇಲ್ಲಿ ಬೈಕಲ್ಲಿ ಬರ್ತಾ ಇರ್ತಾನೆ ಬೈಕ್ ಓಡಿಸ್ಕೊಂಡು. ಆ ವ್ಯಕ್ತಿಯ ಕ್ಯಾಮ್ರಾದಲ್ಲಿ ಆ ಭಿಕ್ಷುಕನಿಗೆ ಆ ಕಂಡಕ್ಟರ್ ಒದ್ದು ಕೆಳಗಡೆ ಬೀಳಿಸ್ತಾರೆ. ಆಮೇಲೆ ಆತ ಹಂಗೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಾನೋ ಅಥವಾ ಅವ್ನಿಗೆ ಎದ್ದೇಳಕ್ಕೆ ಆಗ್ತಿರಲಿಲ್ವೋ ಅಥವಾ ನಿತ್ರಾಣನಾಗಿದ್ನೋ ಗೊತ್ತಿಲ್ಲ, ಅವ್ನು ಕೆಳಗಡೆ ಬಿದ್ದು ಬಿಡ್ತಾನೆ. ಅದಾದಮೇಲೆ ಆ ಕಂಡಕ್ಟರು ಆ ಬಸ್ನ ಹತ್ಕೊಂಡು ಹಾಗೆ ಹೋಗ್ಬಿಡ್ತಾನೆ. ಇದ್ಯಾವ ಸೀಮೆ ನ್ಯಾಯ ಅಂತ ಗೊತ್ತಾಗ್ತಾ ಇಲ್ಲ. ಕೈಲಾಗದವರ ಮೇಲೆ ಪೌರುಷ ತೋರಿಸೋದಾ, ಅಥವಾ ಈ ವಿಡಿಯೋ ಮಾಡೋದಕ್ಕೂ ಮುಂಚೆ ಏನಾಯಿತು ಅದನ್ನು ಕೂಡ ನೋಡಬೇಕಾಗತ್ತಲ್ಲ. ಅಂದರೆ ಎರಡೂ ಆ್ಯಂಗಲ್ನಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಅವನು ಆ ವ್ಯಕ್ತಿ ನಿಜವಾದ ಸಂತ್ರಸ್ತನಾಗಿದ್ದರೆ, ಅಂದರೆ ಏನೂ ತಪ್ಪು ಮಾಡ್ದೇನೆ ಪಾಪ ಅವನು ಸವಾರಿ ಮಾಡಬೇಕು, ಬಸ್ಸಲ್ಲಿ ಹೋಗಬೇಕು, ಯಾವುದೋ ಒಂದು ಜಾಗಕ್ಕೆ ತಲುಪಬೇಕು, ದುಡ್ಡಿಲ್ಲ ಅಂತನೋ ಏನೋ ಒಂದು ಬಂದಿದ್ದ ಅಂತ ಕಾಣಿಸುತ್ತೆ. ಅವನು ದುಡ್ಡು ಕೊಟ್ಟರೆ ಹೋಗ್ಬೋದು, ಇಲ್ಲ ಅಂದರೆ ಇಲ್ಲಪ್ಪ ದುಡ್ಡಿಲ್ಲ ಅಂತಂದರೆ ಇಳಿ ಅಂತನಾದರೆ ಹೇಳಿ ಕಳಿಸ್ಬೇಕಾಗಿತ್ತು. ಈಗ BMTC ಬಸ್ಸನ್ನು ನಾವೆಲ್ಲ ಓಡಾಡೋದಿಲ್ವಾ? ಎಲ್ಲರೂ ಓಡಾಡ್ಬೋದಲ್ವಾ? ಯಾರಿಗೋಸ್ಕರ ಮಾಡಿದ್ದದು BMTC ಬಸ್ಸು, KSRTC ಬಸ್ಸು ಎಲ್ಲವೂ? ಜನಗೋಸ್ಕರ ಮಾಡಿರೋದು. ಜನ ಅಂದ್ರೆ ಯಾರು? ನಾವುಗಳೇ, ಆ ವ್ಯಕ್ತಿನೂ ಸೇರಿ. ಆ ವ್ಯಕ್ತಿಗೆ ಆ ಕಂಡಕ್ಟರು ಒದ್ದು 4 ಏಟು ಹೊಡೆದು ಕೆಳಗಡೆ ಬೀಳಿಸ್ತಾನೆ ಆ ವ್ಯಕ್ತಿ. ಇಂಥ ಕಂಡಕ್ಟರ್ ಮೇಲೆ ಯಾವ ರೀತಿಯ ಕ್ರಮ ಆಗಬೇಕು ನೀವೇ ಹೇಳಿ. ಅದಾದ ಮೇಲೆ ಈ ವಿಡಿಯೋ ಮಾಡೋದಕ್ಕೂ ಮುಂಚೆ ಏನಾಯ್ತು ಅದನ್ನು ಕೂಡ ನೋಡಬೇಕು. ಪಾಪ ಆ ಭಿಕ್ಷುಕ ರೀತಿಯಾಗಿ ಕಾಣಿಸಿರುವಂಥ ವ್ಯಕ್ತಿ ಏನಾದರೂ ಬೇರೆ ರೀತಿಯಾಗಿ ನಡ್ಕೊಂಡಿದ್ನ ಅಥವಾ ಬೇರೆ ಏನಾದರೂ ಕೃತ್ಯಗಳನ್ನು ಎಸಗಿದ್ನ, ಅದನ್ನು ಕೂಡ ಕನ್ಫರ್ಮೇಷನ್ ಬಯಸ್ ಆಗಿ ನಾವು ದೃಶ್ಯ ನೋಡಿದ ತಕ್ಷಣ ಎಲ್ಲವನ್ನೂ ಹೇಳೋಕ್ಕಾಗಲ್ಲ. ಹಳೆದು ತೂಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಈ ಹಿಂದೆ ಏನಾಗಿತ್ತು ಅನ್ನೋದನ್ನು ನೋಡಬೇಕಾಗತ್ತೆ. ನೋಡೋಣ ಈ ವಿಚಾರದ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ನಲ್ಲಿ.